रागी श्री अभिनव कवि सिद्धेश्वर महाराज की, श्री अभिनव कवि सिद्धेश्वर महाराज की. ಎಲ್ಲರೂ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಬೇಕು. ತಾವೆಲ್ಲರೂ ಯಾವ ಹೆಣ್ಣು ಮಕ್ಕಳು ಹಾಗೆ ಕೂತ್ಕೊಳ್ರಿ, ತಾಯಿ ಅಂದ್ರೆ ನೀವೆಲ್ಲರೂ ಹಾಗೆ ಕೂತ್ಕೊಳ್ರಿ. ಗಂಡಸು ಮಕ್ಕಳು ನಿಂತ್ಕೋರಿ, ಆದರೆ ಎಲ್ಲೆಲ್ಲಿ ನಿಂತುಕೊಂಡಿರಿ ಅಲ್ಲೇ ತಾವು ಚೇರಿನ ಮೇಲೆ ಕುಳಿತುಕೊಳ್ಬೇಕಂತ ತಮ್ಮಲ್ಲಿ ಯಾವ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೇವೆ. ಗಲಾಟೆ ಮಾಡಬಾರದು, ನೇರವಾಗಿ ಪೂಜ್ಯರನ್ನ ವೇದಿಕೆ ಮೇಲೆ ಕರೆ ತರಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಶ್ರೀ ಅಭಿನವ ಕವಿ ಸಿದ್ದೇಶ್ವರ ಮಹಾರಾಜ್ ಕಿ, ಶ್ರೀ ಕೊಪ್ಪಳದ ಪರಮ ಪೂಜ್ಯರು ಗವಿಸಿದ್ದೇಶ್ವರ ಮಹಾರಾಜ್ ಕಿ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು ತಾಯಂದಿರ, ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಮಹಾತ್ಮರು ಇವತ್ತ ನಡೆದಾಡುವ ದೇವರು ಇವತ್ತ ಇಡೀ ನಾಡಿನಲ್ಲಿ ತಮ್ಮದೇ ಆಗಿರತಕ್ಕಂಥ ಅನುಭವ ವಾಣಿಯಿಂದ ಎಲ್ಲರ ಒಂದು ಮೆಚ್ಚುಗೆಯನ್ನು ಪಾತ್ರರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ತಾವೆಲ್ಲರೂ ಜಯಘೋಷ ಜೋರಾಗಿ ಚಪ್ಪಳೆ ತಟ್ಟಬೇಕು. ಹೆಣ್ಮಕ್ಳು ಎದ್ದು ನಿಂದ್ರು ಮಾಡ್ರಿ, ಅಪ್ಪರಾಷ್ಟ್ರ ಎಲ್ಲ ಗಣಸು ಮಕ್ಕಳು ಎದ್ದು ನಿಂದ್ರಿ. ಎಲ್ಲರೂ ತಮ್ಮ ತಮ್ಮ ಚೇರಿ ಮೇಲೆ ಕುಳಿತುಕೊಳ್ಳಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತ, ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾರಾಜ್ ಕಿ, ಶ್ರೀ ಕಡಕೋಳ ಮಡಿವಾಳೇಶ್ವರ ಮಹಾರಾಜ್ ಕಿ, ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ. ಜಯ ಜಯ ನಂ ಪಾರ್ವತೇಶ್ವರರ ಮಹಾದೇವ್. ಈಗ ಪೂಜ್ಯರು ಯಾವ ಮಹಾಮನೆಯನ್ನು ತಾವು ಉದ್ಘಾಟನೆಯನ್ನು ಮಾಡುತ್ತಾರೆ. ಇವತ್ತು ಕಲ್ಯಾಣ ಮಂಟಪ ಹೇಗೋ ಹಂಗೆ ದಾಸೋಗದ ಮಹಾಮನೆಯನ್ನು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅಭಿನವ ಗವಿಸಿದ್ದೇಶ್ವರ ಮಹಾರಾಜರಿಗೆ ಜ್ಯೋತಿ ಬೆಳಗಿಸಿ ಪೂಜ್ಯರು ಉದ್ಘಾಟನೆಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೆ. ದೀಪ ಹಚ್ಕೊಡಪ್ಪ ಅಜ್ಜರ್, ಈ ಕಡೆ ಬರ್ರಿ, ಹಚ್ಕೊಡೋ. ಕಡಕೋಳದ ಮಡಿವಾಳೇಶ್ವರರ ಈ ಪವಿತ್ರ ಕ್ಷೇತ್ರಕ್ಕೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ದಯಮಾಡಿಸಿದ್ದಾರೆ. ಇವತ್ತಿನ ಸಮಾರಂಭವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ಎಲ್ಲ ಪೂಜ್ಯರು ಕೂಡ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳ್ಕೊಳ್ತಾ, ಎಲ್ಲ ಪೂಜ್ಯರಿಗೆ ಅನಂತ ಶರಣು ಶರಣಾರ್ಥಿಗಳು. ಈಗ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀಮಠದ ಪೂಜ್ಯರಾದ ರುದ್ರಮುನಿ ಶಿವಾಚಾರ್ಯರು ಎರಡು ಮಾತುಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಬರ್ರಿ ಗುರುಜಿ. ಬದಿಹರರ ಮಹಾಂತ ಮಡಿವಾಳೇಶ್ವರ ಮಹಾರಾಜ್ ಕಿ, ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಸಿದ್ಧ ಬಸವೇಶ್ವರ ಮಹಾರಾಜ್ ಕಿ. ಜಯನಂ ಪಾರ್ವತಿ ಪತಿಹರರ. ಎನ್ನ ಆರಾಧ್ಯ ಗುರುಗಳನ್ನು ಸ್ಮರಿಸಿಕೊಂಡು ಪರಮಜ್ಞಾನಿ ಮಹಂತ ಮಡಿವಾಳ ಶಿವಯೋಗಿಯನ್ನು ಧ್ಯಾನಿಸಿ ಬಸವಾದಿ ಶರಣರನ್ನು ಪಂಚ ಆಚಾರ್ಯರನ್ನು ಸ್ಮರಿಸಿಕೊಂಡು ಶಾಪೂರ್ ತಾಲೂಕಿನ ಪುಣ್ಯಕ್ಷೇತ್ರ ಮುಡಬೂಳು ಗ್ರಾಮದಲ್ಲಿ ನಡೀತಕ್ಕಂಥ 32ನೆಯ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತಿನ ಧರ್ಮಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮಪೂಜ್ಯರು ಮಹಾತಪಸ್ವಿಗಳು ಶ್ರೀ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳ ಪೂಜ್ಯರಲ್ಲಿ ನಮಸ್ಕಾರನ ಹೇಳ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುಂಬಳಾಪುರ ಮಠ ಶಾಪೂರ್ ಅವರಲ್ಲಿ, ಪೂಜ್ಯ ಶ್ರೀ ಮಣಿಪ್ರ ಗುರುಪಾದ ಮಹಾಸ್ವಾಮಿಗಳು ಫಕೀರೇಶ್ವರ ಮಠ ಶಾಪೂರ್ ಅವರಲ್ಲಿ ಮತ್ತು ಶಟಸ್ಥಲ ಬ್ರಹ್ಮಿ ಶೀಲವಂತ ಶಿವಾಚಾರ್ಯರು ಮಹಾಸ್ವಾಮಿಗಳು ಮದ್ರಿಕೆ ಹಿರೇಮಠ ಅವರಲ್ಲಿ ನಮಸ್ಕಾರನ ಹೇಳ್ತಾ, ತ್ರಿಶೂಲ ಮಹಾಶರಣರಲ್ಲಿ ಪೂಜ್ಯ ಆತ್ಮೀಯರಾದ ಶ್ರೀ ಕುಕನೂರಿನ
ಪೂಜ್ಯರಲ್ಲಿ ಕೂಡ ನಮಸ್ಕಾರನ ಹೇಳ್ತಾ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ, ಕಲಾವಿದರಲ್ಲಿ, ಸದ್ಭಕ್ತರಲ್ಲಿ, ತಾಯಂದಿರಲ್ಲಿ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು. ಬಹುನಿರೀಕ್ಷಿತವಾದಂಥ ಕಾರ್ಯಕ್ರಮ ಇದು. ಹಿಂದೆ ಗವಿಸಿದ್ದೇಶ್ವರ ಪುರಾಣವನ್ನು ಹಚ್ಚಿದಾಗ ನಮ್ಮ ಸಾಹಿಬಗೌಡರಾಗಲಿ, ನಮ್ಮ ಕಮಿಟಿಯವರಾಗಲಿ, ಪೂಜ್ಯರಲ್ಲಿ ಮನವಿ ಮಾಡಿಕೊಂಡಾಗ ಅವರಿಗೆ ಕಾಲಾವಕಾಶಗಳನ್ನು ಸಿಕ್ಕಿರಲಿಲ್ಲ, ಅವಾಗ ಬರೋಕ್ಕಾಗಲಿಲ್ಲ. ಪೂಜ್ಯರು ಈಗ ಆಕಸ್ಮಿಕವಾಗಿ ನಮ್ಮ ಸಮಿತಿಯ ಮುಡುಬುಳು ಸದ್ಭಕ್ತರು ಹೋಗಿ ಮನವಿ ಮಾಡಿಕೊಂಡಾಗ ಅವರು ಕರೆಗೆ ಹೋಗೊಟ್ಟು ತಮ್ಮ ಪಾದಾರ್ಪಣೆಯನ್ನು ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದು ನಿಮ್ಮೆಲ್ಲರಿಗೆ ತಮ್ಮ ಹೃದಯಾಳದ ಮಾತುಗಳನ್ನು, ಆಶೀರ್ವಚನವನ್ನು ನೀಡುವಂಥ ಭಾಗ್ಯ ನೀವೆಲ್ಲ ಪಡ್ಕೋತಾ ಇದ್ದೀರಿ ಅಂತ ಭಾವಿಸ್ಕೊಂಡು, ಇದು 1977ರಲ್ಲಿ ಪ್ರಾರಂಭವಾದಂಥ ಈ ಮಠದ ಅಡಿಗಲ್ಲು ಇವತ್ತಿನವರೆಗೆ 32 ವರ್ಷಗಳಲ್ಲಿ ನಿರಂತರವಾಗಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಬಂದಿದೆ. ಈ ಕಾರ್ಯಕ್ರಮವನ್ನು ಇದು ಮಠ ಕಡ್ಕೋಳ ಮಡಿವಾಳಪ್ಪ. ಮಡಿವಾಳಪ್ಪ ಅಂದರೆ ಎಲ್ಲ ಅಪರೂಪದ ಒಬ್ಬ ಅಪ್ಪ, ಯಾರಿಗೆ ಬೇಡದವ ಅಪ್ಪ ಅಲ್ಲವ. ಒಂದು ಜಾತಿ ಮತ ಭೇದವನ್ನು ಎಣಿಸದೆ ಎಲ್ಲರ ಸಮಾನತೆಯನ್ನು ಕಂಡಿರ್ತಕ್ಕಂಥ ಮಡಿವಾಳಪ್ಪ. 12ನೇ ಶತಮಾನದ ಬಸವಾದಿ ಶರಣರ ನಂತರ 17ನೇ ಶತಮಾನದೊಳಗೆ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಡಿವಾಳಪ್ಪ ಮತ್ತು ಮರು ಕಲ್ಯಾಣವನ್ನು ನೆನಪು ಮಾಡಿಕೊಟ್ಟಿರ್ತಕ್ಕಂಥ ಮಡಿವಾಳಪ್ಪನ ವಿಚಾರಧಾರೆಗಳನ್ನು ಇಡೀ ಮನೆ ಮಾತಾಗಿದೆ. ಮಡಿವಾಳಪ್ಪನವರು ಎಲ್ಲಿದ್ದಾರೆ ಅಂತ ಕೇಳಿದರೆ ಭಜನಾದಲ್ಲಿದ್ದಾರೆ, ಪುರಾಣದಲ್ಲಿದ್ದಾರೆ, ಕೀರ್ತನದಲ್ಲಿದ್ದಾರೆ, ಎಲ್ಲರ ಹೃದಯದಲ್ಲಿದ್ದಾರೆ. ಎಲ್ಲ ನುಡಿಮುತ್ತುಗಳಲ್ಲಿ ಮಡಿವಾಳಪ್ಪನವರು ಕಂಡುಕೊಂಡಿರ್ತಕ್ಕಂಥ ಈ ಮಡಿವಾಳಪ್ಪನ ಕ್ಷೇತ್ರಕ್ಕೆ ಪೂಜ್ಯರು ಇವತ್ತ ಹೆಂಗದಾರ ಅಂತ ಕೇಳಿದ್ರೆ, ನಾವೆಲ್ಲ ಬ್ಯಾಸಿಗ್ಯಾಗ ಮಳೆ ಬಂದಂಗೆ ನಮ್ಮ ಮಾತುಗಳು. ಅವ್ರದ್ದು ಗವಿಸಿದ್ದೇಶ್ವರ ಸ್ವಾಮಿಗಳು ಮಾತುಗಳು, ಆಶೀರ್ವಚನ ಮಳೆಗಾಲದಾಗ ಮಳೆ ಬಂದಂಗೆ. ಮಿರ್ಗಾ ಮಿಸ್ತು ಅಂತಾರಲ್ಲ, ಮಿರ್ಗಾ ಮಿಸ್ತು ಅಂದ್ರೆ ಹ್ಯಾಂಗ ಸಕಾಲ ಹಿಗ್ತನ ರೈತ ಬಿತ್ತಬೇಕು, ನಾವೆಲ್ಲ ಸಕಾಲಕ್ಕೆ ಮಳೆ ಬಂತು ಅಂದಂಗೆ ಭಕ್ತರ ಹೃದಯದಲ್ಲಿ ಅರಳುವಂಥ ಮಾತುಗಳು, ಎಲ್ಲರ ಮನಸ್ಸುಗಳನ್ನು ಒಂದು ಮಾಡುವಂಥ ಮಾತುಗಳು, ವಿಚಾರಗಳು ಇಡೀ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಪೂಜ್ಯರದು. ಸ್ವಲ್ಪ ತಮ್ಮ ಆಯುಷ್ಯದಲ್ಲಿ ಅಮೋಘವಾದಂಥ, ಅಮೂಲ್ಯವಾದಂಥ ಸಾಮಾಜಿಕ ಚಿಂತನೆಯನ್ನು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಭಾಳ ಅದ್ಭುತವಾದಂಥ ಕಾರ್ಯವನ್ನು ಮಾಡಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ತಪಸ್ಸದ ಬಲವನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ದಾರಿದೀಪವಾಗಿದ್ದಾರೆ. ಅಂಥ ಪೂಜ್ಯರನ್ನು ನಾವು ಪಡ್ಕೊಂಡಿವಿ ಅಂದ್ರೆ ನಾವು ಧನ್ಯರು ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಮ್ಮ ಪೂಜ್ಯ ಕುಕನೂರಿನ ಚನ್ನಮಲ ಮಹಾಸ್ವಾಮಿಗಳು ಅದಕ್ಕೆ ಭಾಳ ಪ್ರೇರಣೆಯಾಗಿದ್ದಾರೆ. ನಮ್ಮ ಆತ್ಮೀಯ ಗೆಳೆಯರು, ಅವರು ಕೂಡ ಪೂಜ್ಯರ ಜೊತೆಗಿದ್ದು ಇಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಭಾವಿಸ್ಕೊಂಡು ನಾವು ಈ ದಾಸೋಭವನವನ್ನು ಅವರ ಅಮೃತಾಸ್ತದಿಂದ ಈ ಅಡಿಗಲ್ಲ ಸಮಾರಂಭವನ್ನು ನೆರವೇರಿಸಿದ್ದೀವಿ. ಆ ಕಾರ್ಯವನ್ನು ಅವ್ರ ಮನೆಯಲ್ಲಿ ಅಲ್ಲಿ ದಿನಾಲೂ 1,00,000 ಜನ ಪ್ರಸಾದ ಮಾಡ್ತಾರೆ, ಎಲ್ಲಿ ಗವಿಸಿದ್ದೇಶ್ವರ ಮಠದಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಮುಡುಬುಳದಲ್ಲಿನೂ ಸಾವಿರಾರು ಮಂದಿ ದಾಸೋಹದೊಳಗೆ ತೊಡಗಿಸಿಕೊಂಡು ಪ್ರಸಾದ ಮಾಡಲಿ ಅನ್ನುವಂಥ ಸಂಕಲ್ಪವನ್ನು ಅವರ ಅಮೃತಾಸ್ತದಿಂದ ನಾವು ನೆರವೇರಿಸಲಿಕ್ಕೆ ಅನುಕೂಲ ಆಗಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ, ತಾವೆಲ್ಲರೂ ಶಾಂತ ರೀತಿಯಿಂದ ಅವ್ರ ಮಾತುಗಳನ್ನು ಗದ್ದಲೆ ಮಾಡಲಾರ್ದೆ ಎಲ್ಲರ ಕಿವಿಯೊಳಗೆ ಬೀಳ್ಬೇಕು. ಒಬ್ರಿಗೆ ಬಿತ್ತು ಒಬ್ರಿಗೆ ಬೀಳಾರ್ದಂಗೆಲ್ಲ ಶಾಂತ ಸ್ವಭಾವದಿಂದ ಕುತ್ಕೊಂಡು ಆಲಿಸ್ತೀರಿ ಅಂತ ಭಾವಿಸ್ಕೊಂಡು ನಾನು 2 ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ. ಶ್ರೀಮಠದಿಂದ ಗುಂಬಳಾಪುರದ ಶ್ರೀಗಳಿಗೂ ಕೂಡ ಗೌರವ ಸಮರ್ಪಣೆ. ಜೋರಾಗಿ ಚಪ್ಪಳೆ ತಟ್ಟಿ, ಜೋರಾಗಿ ಚಪ್ಪಳೆ ಬಾ ಕೊಟ್ಟ ಹಿಂದಕ್ಕೆ ಸರಿ. ಇವ್ರದೇ ಅಪೇಕ್ಷೆ ಬಾಳ್ರಿಲ್ಲ ಅದ ನೋಡ್ರಿ ಸಾವ್ಕಾರ, 100 ಸಲ ಫೋನ್ ಹಚ್ಚನ. ಮದ್ರಕ್ಕೆ ಶ್ರೀಗಳಿಗೆ ಶ್ರೀಮಠದಿಂದ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ನೀವೇ ಕೊಡ್ಬೇಕಿಲ್ಲಿ.
ಮಠದ ಪೀಠಾಧಿಪತಿಗಳಿಗೆ ಶ್ರೀಗಳಿಂದ ಗೌರವ ಸಮರ್ಪಣೆ. ಶ್ರೀಗಳು ಇದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಸಗರಿನಾಡಿನ ಹಿರಿಯ ವೈದ್ಯರಾಗಿರ್ತಕ್ಕಂಥ ಸುಬೇದಾರ್ ಸರ್ ಅವರಿಗೆ ಶ್ರೀಗಳಿಂದ ಆಶೀರ್ವಾದ, ಜೋರಾದ ಚಪ್ಪಾಳೆಯನ್ನು ಎಲ್ಲ ಸದ್ಭಕ್ತಾದಿಗಳು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇಲ್ಲಿಯವರೆಗೂ ದಯವಿಟ್ಟು ಎಲ್ಲರೂ ಕೂಡ ಪರಮ ಪೂಜ್ಯರು ಹೋಗೋದಕ್ಕೆ ಅನುವು ಮಾಡಿಕೊಳ್ಬೇಕು. ದಯಮಾಡಿ ಕೂಡ ಅವರಿಗೆ ಹೋಗ್ಲಿಕ್ಕೆ ದಾರಿ ಬಿಡಬೇಕು. ದಯಮಾಡಿ ಯಾರು ನಮಸ್ಕಾರ ಮಾಡಬಾರ್ದು. ದಯವಿಟ್ಟು ಎಲ್ಲರೂ ಕೂಡ ಭಕ್ತರು ಸರಿಬೇಕು. ತಾವೆಲ್ಲರೂ ಕೂಡ ಯಾರು ನಮಸ್ಕಾರ ಮಾಡಬಾರ್ದು. ದೂರ್ಲಿಂದ ಕೈ ಮುಗಿರಿ, ಗದ್ದಲ ಮಾಡಬಾರ್ದು. ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಶ್ರೀ ಕಡಕೋಳ ಮಡಿವಾಳೇಶ್ವರ ಮಹಾರಾಜ್ ಕಿ, ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾರಾಜ್ ಕಿ ಜಯ. ಜಯ ನಂ ಪಾರ್ವತೇಶ್ವರರ ಮಹಾದೇವ್. ದಯಮಾಡಿ ಗದ್ದಲ ಮಾಡಬಾರ್ದು. ಅಲ್ಲಿ ಪೂಜ್ಯರಿಗೆ ಹೋಗಲಿಕ್ಕೆ ಅಲ್ಲಿ ದಾರಿ ಮಾಡಿ ಕೊಡಬೇಕು, ಅವಕಾಶ ಮಾಡಿಕೊಡ್ರಿ. ಗಲಾಟೆ ಮಾಡಬಾರ್ದು. ಪೂಜ್ಯರು ಬೇಗ ಅವರು ಮತ್ತೆ ತೆರಳಬೇಕಾಗಿದೆ.